Hello everyone, welcome to my YouTube ಚಾನಲ್ ಆಲ್ ಅಬೌಟ್ ಎಜುಕೇಶನ್ ಇನ್ಫೋ. ನಿನ್ನೆ ತಾನೇ SLC ಬೋರ್ಡ್ ಕಡೆಯಿಂದ ಎಲ್ಲ ಸಬ್ಜೆಕ್ಟ್ಸ್ಗೆ ಅಗೈನ್ 2 ಸೆಟ್ ಆಫ್ ಮಾಡಲ್ ಪೇಪರ್ಸ್ನ ಬಿಟ್ಟಿದ್ದಾರೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಬಿಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ನಾನು ಈ ವಿಡಿಯೋನ 2 ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಆಫ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಸೆಕ್ಷನ್ ವರೆಗೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋದಲ್ಲಿ 3, 4 ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಯಾಕೆ ಅಂದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಮತ್ತೆ ಇನ್ನೊಂದು ರೀಸನ್ ಏನು ಅಂದ್ರೆ 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಸೆಕ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನ 2 ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಆಗಿ ನಾವು ಇವತ್ತಿನ ವಿಡಿಯೋಗೆ ಹೋಗ್ಬಿಡೋಣ. ಓಕೆ, ಫಸ್ಟ್ ಕ್ವಶನ್ ಬಂದು ನಿಮಗೆ ರೈಟ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 90 ಈಸ್. ಡೈರೆಕ್ಟ್ ನೋಡಿ ಇಲ್ಲಿ 90 2 45 again 5 9s again 5 9s s 3 3s ಏನಾಗುತ್ತೆ 2 into 5 into 3 into 3 ಡೈರೆಕ್ಟ್ ಆಗಿ ಹಾಕ್ಬೋದು. ನೀವು ಇಲ್ಲಿ MCQ ಮಾಡಬೇಕಾದ್ರೆ again ಎಲ್ಲ ಸಿಸ್ಟಮೆಟಿಕಲ್ ಬರಿಬೇಕು ಅನ್ನೋ ರೂಲ್ಸ್ ಏನಿರಲ್ಲ. ನೆಕ್ಸ್ಟ್ ಕ್ವಶನ್ ಇಫ್ ದ ಲೈನ್ಸ್ represented by the linear equation a1x plus b1y plus c1 is equal to 0 and a2x plus b2y plus c2 is equal to 0 are parallel lines, then ಇದು ಆಲ್ರೆಡಿ ಕ್ವಶನ್ಸ್ ಅಲ್ಲಿ ಹೇಳಿದೀನಿ ನಿಮಗೆ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಲಿಸ್ಟ್ ಮಾಡಬೇಕಾದ್ರೆ a1/a2 ಈ ತರ ಇದ್ರೆ ಪ್ಯಾರಲಲ್ ಲೈನ್ಸ್ ಆದ್ರೆ ಏನು? ಈಗ 2 ಲೈನು ಲೀನಿಯರ್ ಈಕ್ವೇಶನ್ಸ್ ಅಂಡ್ ಆರ್ ಪ್ಯಾರಲಲ್ ಲೈನ್ಸ್ ಅಂತ ಇದ್ರೆ, ಪ್ಯಾರಲಲ್ ಲೈನ್ಸ್ ಆಗಿದ್ರೆ ಏನಾಗುತ್ತೆ? ಸೊಲ್ಯೂಷನ್ಸೇ ಇರಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ ಇಫ್ ದ graph of a quadratic polynomial passes through the coordinate points -3, 0, -1, -5, 0, -6 and 2, 0, then the zeros of the quadratic polynomial are. ನೀವು ಕನ್ನಡ ಮೀಡಿಯಂ ಅವರು ಸಹ ಜಸ್ಟ್ ಕ್ವಶನ್ಸ್ ಮಾತ್ರ ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರುತ್ತೆ. ಸೊ ಆ ಮಾಡಲ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಡೈರೆಕ್ಟ್ ಇಲ್ಲಿ ಆನ್ಸರ್ಸ್ ನ ನೋಡ್ಕೊಂಡು ಹೋಗಿ, ಅರ್ಥ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಏನ್ ಮಾಡ್ತೀರಾ, ಡ್ರಾ ಮಾಡ್ತೀರಾ. ಯಾವ್ದು ಈಗ -3, 0 ಎಲ್ಲಿ ಬರುತ್ತೆ? -3 x ಆಕ್ಸಿಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬರುತ್ತೆ ಪಾಯಿಂಟ್. ನೆಕ್ಸ್ಟ್ -1, 5 x ಆಕ್ಸಿಸ್ ಅಲ್ಲಿ -1 ಇಲ್ಲಿ ಬರುತ್ತೆ. -5 ಅಂದ್ರೆ ಇಲ್ಲೆಲ್ಲ ಬರುತ್ತೆ ಇಲ್ಲಿ ಪಾಯಿಂಟ್. ನೆಕ್ಸ್ಟ್ 0, -6 0 x ಆಕ್ಸಿಸ್ -6 ಎಲ್ಲಿ ಬರುತ್ತೆ? x ಆಕ್ಸಿಸ್ 0 ಇರುತ್ತೆ. y ಆಕ್ಸಿಸ್ ಅಲ್ಲಿ -6 ಇಲ್ಲೇ ಬರುತ್ತೆ. ಅಗೈನ್ ಇಲ್ಲೇ ಬರುತ್ತೆ 0, -6. ನೆಕ್ಸ್ಟ್ 2, 0 ಅಂದ್ರೆ x ವ್ಯಾಲ್ಯೂ 2, y ವ್ಯಾಲ್ಯೂ 0. ನೀವು ಇಷ್ಟನ್ನು ಡ್ರಾ ಮಾಡಿದ್ರೆ ನಿಮಗೆ 0 ಹೇಗೆ ಫೈಂಡ್ ಔಟ್ ಮಾಡೋದು? ಯಾವ ಪಾಯಿಂಟ್ ಅಲ್ಲಿ x ಇಂಟರ್ಸೆಕ್ಟ್ ಆಗಿರುತ್ತೋ, ಯಾವ ಪಾಯಿಂಟ್ಸ್ x ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿರುತ್ತೋ ಅವು zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಇಲ್ಲಿ ಯಾವ್ದಾಗುತ್ತೆ? -3 and 2 ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. -3 and 2. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ an AP if an is equals to 2n minus 1 then the common difference is. ಅಂದ್ರೆ ಈಗ ನೋಡಿ ಇಲ್ಲಿ an is equals to a plus n minus 1 into d ಅಂತ ಗೊತ್ತಿದೆ. ಸೊ a ಬೆಲೆ ಗೊತ್ತಿದೆಯಾ? an ನಮಗೆ ಯಾವ್ದು ಬೇಕಿರೋದು? ಕಾಮನ್ ಡಿಫರೆನ್ಸ್ ಬೆಲೆ ಬೇಕಿರೋದು. ಸೊ ಫಸ್ಟ್ a1 ಅಂತ ಅನ್ಕೊಳ್ಳಿ. a1 ಏನಾಗುತ್ತೆ? a1 ವ್ಯಾಲ್ಯೂ ಆಕ್ಚುಲಿ ಇಲ್ಲಿ ಆನ್ಸರ್ 2 ಆಗುತ್ತೆ, ಕಾಮನ್ ಡಿಫರೆನ್ಸ್. ಸೊ a1 ನಮಗೆ ಬೇಕಿರೋದು ಅವ್ರು ಕೊಟ್ಟಿದ್ದಾರೆ 2n minus 1 ಅಂತ. a1 is equals to 2 into 1 minus 1. 2 minus 1 1 ಆಗುತ್ತಾ? ನೆಕ್ಸ್ಟ್ a2 ಅಂದ್ರೆ 2n ಪ್ಲಸ್ ಅಲ್ಲಿ 2 ಹಾಕಿ 4 minus 1 3 ಆಗುತ್ತಾ? 3 minus 1 2. ಕಾಮನ್ ಡಿಫರೆನ್ಸ್ ವ್ಯಾಲ್ಯೂ ಏನು? a2 minus a1. therefore 3 minus 1 is equals to 2. ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ದ ಕೋಆರ್ಡಿನೇಟ್ಸ್, again the coordinates of the midpoint of the line segment joining the points -4, 2 and -2, 6 are. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅಂದ್ರೆ ಜಸ್ಟ್ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆಯಲ್ಲ, x1 plus x2/2, y1 plus y2/2 ಈ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ ನಿಮಗೆ ಎಕ್ಸಾಕ್ಟ್ ಆಗಿ -3, 4 ಆನ್ಸರ್ ಸಿಗುತ್ತೆ. ಇಲ್ಲಿ x1 ವ್ಯಾಲ್ಯೂ ಏನು? -4, x2 ವ್ಯಾಲ್ಯೂ 2, -4
-2 -6/2 ಏನಾಗುತ್ತೆ? 2 3 -3 ಆಗುತ್ತೆ. ಇಲ್ಲಿ y1 2 y2 6 2 + 6 8 8/2 4 ಕರೆಕ್ಟಾ? ನೆಕ್ಸ್ಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಕ್ವೆಶ್ಚನ್. ಇಫ್ tan θ is equals to 1 then the value of secant θ. tan θ 1 ಅಂತ ಕೊಟ್ಟಿದಾರಲ್ಲ ಸರ್, ಏನ್ ಮಾಡೋದು? tan θ 1 ಅಂತ ಕೊಟ್ಟಿದ್ದಾರೆ. ನಮಗೆ 2 ವ್ಯಾಲ್ಯೂಸ್ ಇದ್ರೆ ನಮಗೆ ಟ್ರಯಾಂಗಲ್, ರೈಟ್ ಟ್ರಯಾಂಗಲ್ ಅಲ್ಲಿ 2 ವ್ಯಾಲ್ಯೂಸ್ ಇದ್ರೆ ಅಷ್ಟೇ ಸರ್ ನಮಗೆ ಮಾಡಕ್ ಬರೋದು ಅಂತ ಅನ್ಕೊಂತೀರಲ್ವಾ? ಸೊ ಇಲ್ಲಿ ಏನು ಕೊಟ್ಟಿಲ್ಲ, ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಏನಿರುತ್ತೆ? 1 ಇರುತ್ತಾ? ಸೊ ಎ ಬಿ ಸಿ tan θ ಬೆಲೆ ಗೊತ್ತಿದೆ, ಆಪೋಸಿಟ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಇದನ್ನ ತೇಲ್ಸ್ ಯಾವುದು ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ಕೊಂಡ್ರೆ AC² = AB² + BC. AB² ವ್ಯಾಲ್ಯೂ 1² + 1² 2, AC ವ್ಯಾಲ್ಯೂ √2 ಆಗುತ್ತೆ ಇಲ್ಲಿ. ಈಗ ನಮಗೆ secant θ ಬೇಕು. secant θ ಏನು? secant θ is equals to hypotenuse by adjacent. hypotenuse by adjacent ಅಂದ್ರೆ √2/1. √2/1 is nothing but √2. Next, in a figure, a toy is made up of a cone mounted on a hemisphere as shown in the figure. Then the formula to find out the volume of the toy is. ಅಂದ್ರೆ ಇದು ವೆರಿ ವೆರಿ ಈಸಿ. ವಾಲ್ಯೂಮ್ ಯಾವ ಎರಡು ಫಾರ್ಮುಲಾ ಇದು? ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಪಿ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ವಾಲ್ಯೂಮ್ ಆಫ್ ಕೋನ್ ಏನು? 1/3 πr². ಇಲ್ಲೇ ಇದೆ ನೋಡಿ. ವಾಲ್ಯೂಮ್ ಆಫ್ ಕೋನ್ 1/3 πr² H. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ 2/3 πr³. ಆಪ್ಷನ್ ಸಿ is the correct answer. Next question. If the probability of losing a game of a kabaddi team is 0.25, then the probability of winning in the same game. ಒಂದು ಫಾರ್ಮುಲಾ ಇದೆ. P of E plus P of E complement it is equals to 1. ನಮಗೆ P of probability of an event ಬೇಕು, 1 minus P of E complement. ಇದು E complement ಅಂದ್ರೆ ಅದು ಆಡಿ ಗೆಲ್ದಿಲ್ದೆ. ಈಗ ಫಾರ್ ಎಕ್ಸಾಂಪಲ್ 6 ಚೆಂಡುಗಳಿವೆ, ಒಂದು ಚೀಲದಲ್ಲಿ 6 ಕೆಂಪು ಚೆಂಡುಗಳಿವೆ ಅಂತ ಇರ್ತಾರೆ. ಕೆಂಪು ಚೆಂಡುಗಳಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಅಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. 1 ಮೈನಸ್ P of E ಬೆಲೆ ಏನು? 0.25, 0.75 ಆಗುತ್ತಾ? ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ನೋಡಿದೆ. ರೈಟ್ ದ HCF ಆಫ್ 7 and 12. ಈ 7 and 12 HCF ಏನ್ ಫೈಂಡ್ ಔಟ್ ಮಾಡ್ತೀರಾ? ನೀವು ಏನು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಇಲ್ಲಿ ಒಂದು ಪ್ರೈಮ್ ನಂಬರ್ ಇದೆ, ಇನ್ನೊಂದು ಈವನ್ ನಂಬರ್ ಇದೆ. ಒಂದು ಪ್ರೈಮ್ ನಂಬರ್ ಒಂದು ಈವನ್ ನಂಬರ್ ಇದ್ರೆ ಎಕ್ಸಾಕ್ಟ್ ಆಗಿ HCF ಏನಾಗುತ್ತೆ? 1 ಆಗುತ್ತೆ. ಇನ್ನೇನು ಆಗಲ್ಲ. ಬೇಕಾದ್ರೆ ಚೆಕ್ ಮಾಡಿ, ಎಲ್ಲಾ ಪ್ರೈಮ್ ನಂಬರು ಈವನ್ ನಂಬರ್ಗೆ ಚೆಕ್ ಮಾಡಿ ನೋಡಿ, HCF 1 ಬಂದೇ ಬರುತ್ತೆ. ನೆಕ್ಸ್ಟ್, ರೈಟ್ ದ ಜನರಲ್ ಫಾರ್ಮ್ ಆಫ್ ಇಲ್ಲ ಲಿಸ್ಟ್ ಮಾಡ್ಕೊಳ್ಳಿ. 7 ಫ್ಯಾಕ್ಟರ್ಸ್ ಏನು? 1 7 ಅಷ್ಟೇ. 12 ಫ್ಯಾಕ್ಟರ್ಸ್ 1 7 ಫ್ಯಾಕ್ಟರ್ಸ್ ಆಫ್ 1 12 7. ನೆಕ್ಸ್ಟ್ 7 ಬರುತ್ತಾ? ಸಾರಿ 7 ಬರಲ್ಲ. 6 2 ನೆಕ್ಸ್ಟ್ 2 3 4 ಯಾವ್ದು ಬರುತ್ತೆ? 12 1 ಬರುತ್ತೆ. ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಕಾಮನ್ ಫ್ಯಾಕ್ಟರ್ ಇರೋದು ಒಂದೇ, 1. ಅದಕ್ಕೋಸ್ಕರ ಸೊ ಇಲ್ಲ ಈ ಟ್ರಿಕ್ ಫಾಲೋ ಮಾಡಿ. ಒಂದು ಪ್ರೈಮ್ ನಂಬರ್ ಇನ್ನೊಂದು ಈವನ್ ನಂಬರ್ ಕೊಟ್ಟಿದ್ರೆ HCF ಯಾವತ್ತೇ ಆಗಲಿ 1 ಆಗಿರುತ್ತೆ. ನೆಕ್ಸ್ಟ್, ರೈಟ್ ದ ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವೇರ್ A, B and C are real numbers and X is a variable. ಸಿಂಪಲ್ ಆಗಿ P of X is ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿರೋದ್ರಿಂದ AX² plus BX plus C. Next, write the formula to find the area of a quadrant of a polynomial. The quadrant of a circle. Quadrant of a circle ಗೆ ಏನು ಫಾರ್ಮುಲಾ? A is equals to, ಈಗ ಕ್ವಾಡ್ರಂಟ್ ಆಫ್ ಎ ಸರ್ಕಲ್, 1 ಕ್ವಾಡ್ರಂಟ್ ನಮಗೆ ಇವಾಗ ಸರ್ಕಲ್ ಕೊಟ್ಟಿರ್ತಾರೆ, ಇದರಲ್ಲಿ ನಾನು 1 ಕ್ವಾಡ್ರಂಟ್ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು. ಇದು ಅಂದ್ರೆ ಇದು ಟೋಟಲ್ 360 ಅಂದ್ರೆ 4 ಪಾರ್ಟ್ಸ್ ಆಗುತ್ತಾ? 1 ಕ್ವಾಡ್ರಂಟ್ ಅಂದ್ರೆ 4 ಪಾರ್ಟ್ಸ್ ಆಗುತ್ತೆ. ಏರಿಯಾ ಏನು? 5r². ಆ ಏರಿಯಾನ ನೀವು 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ ಏರಿಯಾ ಆಫ್ ಕ್ವಾಡ್ರಂಟ್ ಸಿಕ್ಕೋಗುತ್ತೆ. ನೆಕ್ಸ್ಟ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಫಾರ್ಮುಲಾ ಏನು? 5r² H. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ಸ್ ಕೇಳಿದ್ದಾರೆ 1 ಮಾರ್ಕ್ಸ್ ಅಲ್ಲಿ. ವಾಟ್ ಡಸ್ L ರೆಪ್ರೆಸೆಂಟ್ಸ್ ಇನ್ ದ ಫಾರ್ಮುಲಾ? ಮೀಡಿಯನ್ ಇಸ್ ಈಕ್ವಲ್ಸ್ ಟು, ಇದರಲ್ಲಿ L ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಲೋಯರ್ ಲಿಮಿಟ್. L ರೆಪ್ರೆಸೆಂಟ್ಸ್ ದ ಲೋಯರ್ ಲಿಮಿಟ್. H ಈ ತರದ್ದು ಕೇಳಬಹುದು. H ಕೇಳೋದು ಅನ್ಸುತ್ತೆ ನನಗೇನೋ ಆಲ್ಮೋಸ್ಟ್. H ವ್ಯಾಲ್ಯೂ ಏನಿಲ್ಲ, ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಸೈಜ್ ಸಾರಿ.
14th one. In the following figure, ABC is a triangle in which DE parallel to BC, AD is equal to 1.5 centimeter, BD is equal to 3 centimeter, AE is equal to 1 centimeter, and find the value of EC. ನೀವು ಇದಕ್ಕೆ ಥೇಲ್ಸ್ ಥಿಯರಮ್ನ ಯೂಸ್ ಮಾಡಬೇಕು. ಯೂಸಿಂಗ್ ಥೇಲ್ಸ್ ಥಿಯರಮ್ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ EC. ಏನು ಹೇಳುತ್ತೆ ಥೇಲ್ಸ್ ಥಿಯರಮ್? AD by DB, AD divided by DB is equals to AE divided by EC. ಇದನ್ನು ಹಾಕೊಳ್ಳಿ ಇಲ್ಲಿ. AD by DB AE by EC. AD value 1.5, DB 3, AE 1, EC. ಇಲ್ಲಿ ಬರ್ತೀನಿ ನೋಡಿ ಇಲ್ಲಿ. That implies EC is equals to 3 by 1.5. 3 by 1.5 EC ಇದು. EC is equals to 1.5 ನ 15 by 10 ಬರಬೇಕು. 10 ಮೇಲೆ ಹೋದ್ರೆ 30 by 15 ಬರುತ್ತೆ. That implies EC is equals to 15 to the 10, 2 centimeter. The value of EC is 2 centimeters. Next, in the following figure, O is the center of a circle and AB is a tangent at P. If angle PPQ is equals to 50 degree, find the value of POQ. ಅಂದ್ರೆ ನೀವು ಈ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಆಂಗಲ್ ಆಫ್ O. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಎಸ್, ಇಲ್ಲೇ ಇಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟ್ಯಾಂಜೆಂಟ್ ಬಂದ್ರೆ ಇದು ಟೋಟಲ್ ಲೈನ್ ಎಷ್ಟಾಗುತ್ತೆ ನಿಮಗೆ? 180 ಡಿಗ್ರಿ ಆಗುತ್ತಾ? ಇದು ಟೋಟಲ್ 180 ಡಿಗ್ರಿ ಆಗುತ್ತೆ. ಅಂಡ್ ಈ ಆಂಗಲ್ ಕೊಟ್ಟಿದ್ದಾರೆ 50 ಡಿಗ್ರಿ. ಅಂಡ್ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ? ಇದು ರೈಟ್ ಆಂಗಲ್ 90 ಡಿಗ್ರಿನಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೂ 90 ಡಿಗ್ರಿ ಇರುತ್ತಾ? ಎಸ್. ಇಲ್ಲಿ ಆಲ್ರೆಡಿ 50 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ರಿಮೈನಿಂಗ್ ಡಿಗ್ರೀಸ್ ಇಲ್ಲಿ ಏನಾಗಿರುತ್ತೆ? ಇದು 40 ಡಿಗ್ರಿ ಆಗಿರುತ್ತೆ. ಅಗೇನ್ ಇದು 40 ಡಿಗ್ರಿ ಆಗುತ್ತೆ. ನೀವು ನೆಕ್ಸ್ಟ್ ಏನು ಯೂಸ್ ಮಾಡ್ಕೊಬೇಕು? ಯಾವುದು? ಎಲ್ಲ ತ್ರಿಭುಜದ ದ ಸಮ್ ಆಫ್ ಆಲ್ ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಎಷ್ಟಾಗುತ್ತೆ? 180 ಡಿಗ್ರಿ ಆಗಿರುತ್ತಾ? ದೇರ್ ಫೋರ್ ಟ್ರಯಾಂಗಲ್ POQ is equals to 100 ಡಿಗ್ರಿ ಬರುತ್ತೆ. ಚೆಕ್ ಮಾಡಿ ನೋಡಿ. ಯಾಕಂದ್ರೆ ಇಲ್ಲಿ 40 + 40 80 ಅಂದ್ರೆ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ is equals to 40 degree plus 40 degree plus remaining is angle O. We don't know. So 180 degree is equals to 80 degree plus angle O. That implies angle O is equals to 180 minus 80, 100 degree. ಸೇಮ್ ನೀವು ಈ ರೀತಿ ಫಾರ್ಮ್ ಯಾವುದು ಡಯಾಗ್ರಾಮ್ ಬರೆದು ನೀವೇನಾದರೂ ಆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ಬರೆದು ಈ ತರ ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್, ಸಾರಿ 1 ಮಾರ್ಕ್ಸ್ ಅಲ್ವಾ ಇದು? ಎಸ್, 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, ಫೈಂಡ್ ದ ಕ್ಲಾಸ್ ಮಾರ್ಕ್ ಇನ್ ದ ಕ್ಲಾಸ್ ಇಂಟರ್ವಲ್ 10 to 25. ಕ್ಲಾಸ್ ಮಾರ್ಕ್ ಹೇಗೆ ಫೈಂಡ್ ಔಟ್ ಮಾಡೋದು? 10 + 25 ಡಿವೈಡೆಡ್ ಬೈ 2 ಮಾಡಿದ್ರೆ ಸಿಕ್ಕೋಗುತ್ತೆ. 35 by 2 is equals to 17.5. Simple answer. Next, in the given figure, find the value of cos A and cosecant C. cos A ಅಂದ್ರೆ ನೀವು ಇಲ್ಲಿಂದ ನೀವು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಬೇಕು. cos A ಏನು? ಅಡ್ಜಸೆಂಟ್ ಬೈ ಹೈಪೋಟಿನಸ್. ಇದರಲ್ಲಿ ಅಡ್ಜಸೆಂಟ್ ಯಾವುದು? ಇಲ್ಲಿಂದ ತಗೊಬೇಕು. ನೀವು ಇಲ್ಲಿಂದ ನೋಡಬೇಕು. ಅಂದ್ರೆ ಪೇಪರ್ನ ಟರ್ನ್ ಮಾಡಿ ನೋಡಿ, ಟ್ರಯಾಂಗಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ನೋಡಿದ್ರೆ ಹೈಪೋಟಿನಸ್ ಯಾವ್ದಾಗುತ್ತೆ? √2 ಆಗುತ್ತೆ. ಹೈಪೋಟಿನಸ್ √2 ಆಗುತ್ತೆ. ಬಟ್ ಅಡ್ಜಸೆಂಟ್ 1 ಆಗುತ್ತೆ. ಇದು ದಿಸ್ ಒನ್ ಬಿಕಮ್ಸ್ ದ ಅಡ್ಜಸೆಂಟ್, ದಿಸ್ ಒನ್ ಬಿಕಮ್ಸ್ ದ ಹೈಪೋಟಿನಸ್. ಇಲ್ಲಿಂದ ನೋಡಿದ್ರೆ 1/√2. ನೆಕ್ಸ್ಟ್, ಕೊಸಿಕೆಂಟ್ C ಅಂದ್ರೆ ನೀವು ಇಲ್ಲಿಂದ ನೋಡಬೇಕು. ಹೈಪೋಟಿನಸ್ ಸೇಮ್ ಬರುತ್ತೆ. ಹೈಪೋಟಿನಸ್ ಬೈ ಅಪೋಸಿಟ್. ಇದಕ್ಕೆ ಹೈಪೋಟಿನಸ್ √2, ಆಪೋಸಿಟ್ ವ್ಯಾಲ್ಯೂ 1, √2/1 √2. ನೆಕ್ಸ್ಟ್, ಸಾಲ್ವ್ 2x + y. ಇದು ಆಲ್ರೆಡಿ ನಾನು ನೋಡಿ ಯಾವ್ದ್ರಲ್ಲಿ ಪಾಲಿನಾಮಿಯಲ್ಸ್ ಅಲ್ಲ, ರೀಸೆಂಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಇದು ಇದೇ ಪ್ರಾಬ್ಲಮ್, ಎಕ್ಸಾಕ್ಟ್ ಪ್ರಾಬ್ಲಮ್ ಮಾಡಿದ್ದೀನಿ. ನೋಡಿ, ಬೇಕಾದ್ರೆ ಒಂದ್ಸಲ ಹೋಗಿ ನಾನು ವಿಡಿಯೋ ಸೆಕ್ಷನ್ಸ್ ಅಲ್ಲಿ ಕರ್ನಾಟಕ SSLC ಮ್ಯಾಥಮೆಟಿಕ್ಸ್ ಅಂತ ಪ್ಲೇ ಲಿಸ್ಟ್ ಬರುತ್ತೆ. ಅದರಲ್ಲಿ
ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಈ ಕ್ವಶನ್ಸ್ ಮಾಡಿದ್ದೀನಿ. ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಒನ್ ಟೈಮ್. ನೆಕ್ಸ್ಟ್ ಇವೆರಡರಲ್ಲಿ ನೀವು ಇದು ಡೈರೆಕ್ಟ್ ಆಗಿ ಅಡಿಷನ್ ಮಾಡಿದ್ರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಔಟ್ ಆಗುತ್ತೆ. ಇವೆರಡು 5x ಬರುತ್ತೆ. 5x is equals to 15. ದಟ್ ಇಂಪ್ಲೈಸ್ ಎಕ್ಸ್ ವ್ಯಾಲ್ಯೂ 3 ಬರುತ್ತೆ. ಯಾವುದಾದ್ರೂ ಒಂದು ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವ್ಯಾಲ್ಯೂ 2 3 6 ನಾನು ಡೈರೆಕ್ಟ್ ಆಗಿ ಬರ್ತೀನಿ. 6 ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8. ವೈ ಈಸ್ ಈಕ್ವಲ್ಸ್ ಟು 8 ಮೈನಸ್ 6 2. ವೈ ವ್ಯಾಲ್ಯೂ 2. ಎಕ್ಸಾಕ್ಟ್ ಪ್ರಾಬ್ಲಮ್ನ ನಾನು ಮಾಡಿದ್ದೀನಿ ನೋಡಿ ಬೇಕಾದ್ರೆ. ಫೈಂಡ್ ಹೌ ಮೆನಿ ಡಿಜಿಟ್ಸ್ 2 digits numbers are divisible by 5 using the formula. ನಾನು ಈ ಎರಡು ಪ್ರಾಬ್ಲಮ್ಸ್ ಇವೆರಡರಲ್ಲಿ ಈ ಪ್ರಾಬ್ಲಮ್ ಮಾಡ್ತೀನಿ, ಯಾಕೆಂದ್ರೆ ಇದು ಈಸಿ ಒನ್ ಆಗಿದೆ ಅಂಡ್ ನಿಮಗೂ ಈಸಿ ಒನ್ಸ್ ಮತ್ತೆ ಸೂಟಬಲ್ ಪ್ರಾಬ್ಲಮ್ಸ್ ನಾವು ಕೊಡ್ಬೇಕಲ್ವ, ಅದಕ್ಕೋಸ್ಕರ. ಸೊ ಫೈಂಡ್ ಹೌ ಮೆನಿ ಡಿಜಿಟ್ಸ್ ನಂಬರ್ಸ್, ಹೌ ಮೆನಿ 2 digits ನಂಬರ್ಸ್ ಅಂದ್ರೆ ಎಲ್ಲಿವರೆಗೂ ತಗೋಬೇಕು ನಾವು, ಬಿಲೋ 100 ಗಿನ್ನ ಕಮ್ಮಿ ನಂಬರ್ಸ್ನ ತಗೊಬೇಕು. ಎಷ್ಟು ನಂಬರ್ಸ್ 5ಗೆ ಡಿವೈಡ್ ಆಗುತ್ತೆ ಅಂತ. ನೀವು ಯೂಸಿಂಗ್ ದ ಫಾರ್ಮುಲಾ, ನೀವು ಡೈರೆಕ್ಟ್ ಬರಿಬಾರ್ದು 5 ಇಂದ ಎಷ್ಟು ಡಿವೈಡ್ ಆಗುತ್ತೆ ಅಂತ. ಸೊ ಫಸ್ಟ್ ನಂಬರ್ ಯಾವುದು? 10, ನೆಕ್ಸ್ಟ್ 15, ನೆಕ್ಸ್ಟ್ 15, 20, 25, 5 ಬರುತ್ತಲ್ಲ. ಫೈಂಡ್ ಹೌ ಮೆನಿ 2 digits ನಂಬರ್ಸ್ ಅಲ್ವಾ, ಸೊ 5 ಬರಲ್ಲ. 5 ತಗೋಬಾರ್ದು, ಯಾಕೆಂದ್ರೆ 5 is a 1 digit ನಂಬರ್. ನೀವು ಬೇಕಿರೋದು ಓನ್ಲಿ 2 digits ನಂಬರ್ಸ್ 15, 25 ಅಗೈನ್. ಒನ್ ಲಾಸ್ಟ್ ನಂಬರ್ ಯಾವುದು? 95 ಬರುತ್ತೆ. ನೆಕ್ಸ್ಟ್ 100 ತಗೊಳೋ ಆಗಿಲ್ಲ. ನೆಕ್ಸ್ಟ್ ಎ ವ್ಯಾಲ್ಯೂ 10, ನೆಕ್ಸ್ಟ್ ಡಿ ವ್ಯಾಲ್ಯೂ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ 15 ಮೈನಸ್ 10 5. ನೆಕ್ಸ್ಟ್ ಎ ಎನ್ ಲಾಸ್ಟ್ ನಂಬರ್ 95. ಅಗೈನ್ ಫಾರ್ಮುಲಾ ಹಾಕಿ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್, ಸಾರಿ ಇದು ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ 95, ಎ ವ್ಯಾಲ್ಯೂ 10 ಪ್ಲಸ್ ಎನ್ ಮೈನಸ್ 1 ಇಂಟು 5. ನೆಕ್ಸ್ಟ್ ಇಲ್ಲಿ 10 ಈ ಸೈಡ್ ಹೋದ್ರೆ 90 ಬರುತ್ತೆ. 90 ಈಸ್ ಈಕ್ವಲ್ಸ್ ಟು 5n ಮೈನಸ್ 5. 5n ಮೈನಸ್ 5 ಆಗಿರುತ್ತೆ. 5n ಈಸ್ ಈಕ್ವಲ್ಸ್ ಟು 9, ಸಾರಿ ಇಲ್ಲಿ 85 ಆಗುತ್ತೆ. ಇದು 95 ಮೈನಸ್ 10 85 ಆಗುತ್ತೆ. ನೆಕ್ಸ್ಟ್ 5n ಈಸ್ ಈಕ್ವಲ್ಸ್ ಟು 85 ಪ್ಲಸ್ ಇದು ಮೈನಸ್ 5ನ ಈ ಸೈಡ್ ಶಿಫ್ಟ್ ಮಾಡಿದ್ರೆ ಪ್ಲಸ್ 5 ಆಗುತ್ತೆ. 80 ಪ್ಲಸ್ 5 90 ಆಗುತ್ತೆ. ದೇರ್ಫಾರ್ n ಈಸ್ ಈಕ್ವಲ್ಸ್ ಟು 18. 5 1s 5 18s ಕ್ಯಾನ್ಸಲ್ ಆಗುತ್ತಾ. ನೆಕ್ಸ್ಟ್ ಸಾಲ್ವ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್, ಇದು ವೆರಿ ಈಸಿ. ಇದು ಎಲ್ ಸಿ ಎಂ ತೊಗೊಂಡ್ರೆ ಮುಗ್ದೋಯ್ತು. ಇಲ್ಲಿ ಏನಿಲ್ಲ ಅಂದ್ರೆ ಎಲ್ ಸಿ ಎಂ ಎಕ್ಸ್ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಎಕ್ಸ್ ಸ್ಕ್ವಯರ್ ಮೈನಸ್ 3 ಇಸ್ ಈಕ್ವಲ್ಸ್ ಟು 2. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 3 ಇಸ್ ಈಕ್ವಲ್ಸ್ ಟು 2x. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಇದನ್ನ ನೆಕ್ಸ್ಟ್ ನೀವು ಸಾಲ್ವ್ ಮಾಡಬೇಕು. ಏನು, ಇದನ್ನ ರೀಸೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ. ಇದೇ ಎಕ್ಸಾಕ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೀನಿ. ಅಪವರ್ತನ ವಿಧಾನ ಅಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಮತ್ತೆ ಸಾಲ್ವ್ ಮಾಡ್ಬೇಕು. ನೀವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿ ಮೈನಸ್ 3 ಬರುತ್ತೆ. ಮೈನಸ್ 3 ಅಂದ್ರೆ 3 1s 3, ಮೈನಸ್ 3 ಪ್ಲಸ್ 1 ಬರುತ್ತೆ. ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 1 ಮೈನಸ್ 3 ಇಸ್ ಈಕ್ವಲ್ಸ್ ಟು 0. 1x ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಎಕ್ಸ್ ಕಾಮನ್ ತೆಗಿರಿ, ಎಕ್ಸ್ ಮೈನಸ್ 3 ಆಗುತ್ತೆ. ಪ್ಲಸ್ ಅಗೈನ್ ಇಲ್ಲಿ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 3 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಬರುತ್ತೆ. ಅಗೈನ್ ಎಕ್ಸ್ ವ್ಯಾಲ್ಯೂ 3 ಅಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1. ಇಷ್ಟು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ 2 ಮಾರ್ಕ್ಸ್ ಸಿಗೋದು. ನೀವು ಜಸ್ಟ್ ಇಲ್ಲಿಗೆ ಬರೆದು ಬಿಟ್ರೆ 1 ಮಾರ್ಕ್ಸ್ ಆಯ್ತಾ. ನೆಕ್ಸ್ಟ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಜಾಯಿನ್ ಆಫ್ 1,6 ಅಂಡ್ 4,3 ಇನ್ ದ ರೇಷಿಯೋ 1:2. ಇದನ್ನ ನಿಮಗೆ ಫಾರ್ಮುಲಾ ಗೊತ್ತಿದೆ, ಫಾರ್ಮುಲಾ ಹಾಕೊಂಡು ಮಾಡಿ, ನೀವೇ ಮಾಡಿ, ಈಸಿ ಇದೆ. ಇಸ್ ಈಕ್ವಲ್ಸ್ ಟು 1:2 ಬಂದಿದೆ. ನೆಕ್ಸ್ಟ್ ಇನ್ಯಾವ್ದು ಕೊಟ್ಟಿದ್ದಾರೆ, 1,6 4,3 x1 x2 ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಾರ್ಮುಲಾ ಡೈರೆಕ್ಟ್ ಬರುತ್ತೆ. ನಾನು ಆನ್ಸರ್ ಹೇಳ್ತೀನಿ. ಆನ್ಸರ್ ಬಂದು ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ಸ್ ಟು 2:5 ಬರ್ಬೇಕು. 2:5 ಬಂದ್ರೆ ಕರೆಕ್ಟ್ ಆನ್ಸರ್, ಇಲ್ಲಾಂದ್ರೆ ರಾಂಗ್ ಆನ್ಸರ್. ನೀವೇ ಸಾಲ್ವ್ ಮಾಡಿ ನೋಡಿ, ಇದು ಈಸಿ ಇದೆ ಇದು. ನೆಕ್ಸ್ಟ್ ಒನ್, ಎ ಬ್ಯಾಗ್ ಕಂಟೈನ್ಸ್ ಸಮ್ ಕಾರ್ಡ್ಸ್ ಆಫ್ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 ಇಂದ ಫಸ್ಟ್ ನೀವು ಕ್ವಶನ್ ಅರ್ಥ ಮಾಡ್ಕೊಬೇಕು. ಬ್ಯಾಗ್ ಕಂಟೈನ್ಸ್ ಸಮ್ ಕಾರ್ಡ್ಸ್ ಆಫ್
ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 ಒಂದಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇಫ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎನ್ ಈವನ್ ನ್ಯಾಚುರಲ್ ನಂಬರ್ ಪ್ರಾಬಬಿಲಿಟಿ ಆಫ್ ಈವನ್ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ ಎಷ್ಟು 4/9 4/9 ಕೊಟ್ಟಿದ್ದಾರೆ ಇಲ್ಲಿ 9 ಏನಾಗುತ್ತೆ ಎನ್ ಆಫ್ ಎಸ್ ಆಗೋಗುತ್ತೆ ಎನ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು 9 ಆಗುತ್ತೆ ಅಂದ್ರೆ ಟೋಟಲ್ ಇರೋ ಕಾರ್ಡ್ಸ್ ಸಂಖ್ಯೆ 9 ಅಂತ ಗೊತ್ತಾಯ್ತು ಒಂದರಿಂದ ಸ್ಟಾರ್ಟ್ ಮಾಡಿ ನೀವು ಅಂದ್ರೆ ಎಸ್ ಇಸ್ ಈಕ್ವಲ್ಸ್ ಟು 1 2 3 4 5 6 7 8 9 ಇಷ್ಟು ಸ್ಟಾರ್ಟ್ ಮಾಡಬೇಕು ಇದು ಎಸ್ ವ್ಯಾಲ್ಯೂ ಆಗುತ್ತೆ ಇಲ್ಲಿಂದ ಒಂದಿಂದ ಸ್ಟಾರ್ಟ್ ಆಗಿ 9 ವರೆಗೂ ಇದರಲ್ಲಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಈವನ್ ನ್ಯಾಚುರಲ್ ನಂಬರ್ಸ್ ಯಾವುದು 2 4 6 8 4 ಬಂತ 4/9 ಆಗುತ್ತೆ ಅವ್ರು ಕೇಳಿರೋದೇನು ದೆನ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಪ್ರೈಮ್ ನಂಬರ್ ಕಾರ್ಡ್ ಯಾವ್ದಾದ್ರು ಇರುತ್ತೆ 2 ಒಂದು ಪ್ರೈಮ್ ನಂಬರ್ 3 ಪ್ರೈಮ್ ನಂಬರ್ 5 ಪ್ರೈಮ್ ನಂಬರ್ 7 ಪ್ರೈಮ್ ನಂಬರ್ ಎಷ್ಟಾಯ್ತು ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ಸ್ ಟು ಡೈರೆಕ್ಟ್ ಆಗಿ ಬರೀತಿದ್ದೀನಿ ನಾನು ಪ್ರಾಬಬಿಲಿಟಿ ಎನ್ ಆಫ್ ಎ ಅಂದ್ರೆ ನಂಬರ್ ಆಫ್ ಇವೆಂಟ್ಸ್ ಎಷ್ಟಾಗುತ್ತೆ 4 ಆಗುತ್ತೆ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ 9 4/9 ಬರುತ್ತೆ ನೆಕ್ಸ್ಟ್ 1 ಯಾಕೆ ಬರಲ್ಲ 1 ಇವನ್ ನ್ಯಾಚುರಲ್ ನಂಬರ್ ಅಲ್ಲ ಪ್ರೈಮ್ ನಂಬರ್ ಅಲ್ಲ ಅದಕ್ಕೋಸ್ಕರ 1 ಇಲ್ಲಿ ಕನ್ಸಿಡರ್ ಆಗಿಲ್ಲ ನೆಕ್ಸ್ಟ್ 23 ಇನ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಐ ಥಿಂಕ್ ಇನ್ನೂ ಒಂದು ಕ್ವಶನ್ ಇದೆ 24th ಒನ್ ಓಕೆ ಬಿಡಿ 24th ಒಂದು ಕ್ವಶನ್ ಇದೆ ಎಸ್ 23 ಇನ್ ದ ಗಿವನ್ ಫಿಗರ್ ABCD is a trapezium in which ಇದು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮಾಡಾಕಿದ್ದೀನಿ ಇದ್ರ ಮೇಲೆ ನೋಡಿ ಅದು ಆ ಪ್ರಾಬ್ಲಮ್ನ ನೀವೇ ವಾಚ್ ಮಾಡಿ ಅದನ್ನು ಈ ಪ್ರಾಬ್ಲಮ್ ಮಾಡ್ತೀನಿ ನಾನು ಇನ್ ದ ಗಿವನ್ ಫಿಗರ್ LM ಪ್ಯಾರಲಲ್ ಟು CB ಅಂಡ್ ನೀವು ಯಾವತ್ತೇ ಆಗಲಿ ಎಕ್ಸಾಮ್ಸ್ ಅಲ್ಲೂ ಕೂಡ ಬರಿಬೇಕಾದ್ರೆ ಈಸಿ ಇರ್ತಕ್ಕಂಥ ನಿಮಗೆ ಕಾನ್ಫಿಡೆಂಟ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಮಾತ್ರ ಮಾಡಿ ಆಯ್ತಾ ಕಾನ್ಫಿಡೆನ್ಸ್ ಇರತಕ್ಕಂಥ ಎಲ್ಲಾ ಪ್ರಾಬ್ಲಮ್ಸ್ ಆಲ್ರೆಡಿ ರಿಪೀಟೆಡ್ ಆಗಿರುತ್ತೆ ಸೊ ಅದನ್ನೇ ಟ್ವಿಸ್ಟೆಡ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ in the given figure LM parallel to CB and LN parallel to CD prove that AM by AB is equals to AN by AD ಇದಕ್ಕೆ ನೀವು ಕೊರೊಲರಿ ಆಫ್ ಥೇಲ್ಸ್ ಥಿಯರಮ್ ನ ಯೂಸ್ ಮಾಡಬೇಕು ಕೊರೊಲರಿ ಆಫ್ ಥೇಲ್ಸ್ ಥಿಯರಮ್ ಏನು ಹೇಳುತ್ತೆ ಫಸ್ಟ್ ಒನ್ ಇನ್ ಟ್ರಯಾಂಗಲ್ ನಾನು ACB ಅಲ್ಲಿ ಇನ್ ಟ್ರಯಾಂಗಲ್ ACB ಇದು AM by AB is equals to ನೆಕ್ಸ್ಟ್ AL by AC ಆಯ್ತಾ ನೆಕ್ಸ್ಟ್ ಅಗೇನ್ ಇನ್ನೊಂದು ಟ್ರಯಾಂಗಲ್ ಇದೆ ಯಾವುದು ಇದು ADC AL by AC ಫಸ್ಟ್ ಲಾಸ್ಟ್ ಬರೋಣ ಅದು AN by AD is equals to AL by AC ನೇ ಅಗೇನ್ ಈಗ ಇದನ್ನ ಈಕ್ವೇಶನ್ 1 ಅಂದ್ಕೊಂಡು ಇದನ್ನ ಈಕ್ವೇಶನ್ 2 ಅನ್ಕೊಂಡ್ರೆ ಈಕ್ವೇಶನ್ 1 ಮತ್ತೆ 2 ನ ಕಂಪೇರ್ ಮಾಡಿ ಫ್ರಮ್ 1 and 2 AL by AC ಏನಾಗುತ್ತೆ ಈಕ್ವಲ್ ಇದೆಯಾ ಅಗೇನ್ AM by AB is equals to AN by AD ಪ್ರೂವ್ ಆಯ್ತಾ ದಟ್ಸ್ ಆಲ್ ಥೇಲ್ಸ್ ಥಿಯರಮ್ ನ ಕೊರೊಲರಿ ಆಫ್ ಥೇಲ್ಸ್ ಥಿಯರಮ್ ನ ಯೂಸ್ ಮಾಡ್ಕೊಬೇಕು ನೀವು ನೆಕ್ಸ್ಟ್ ಪ್ರಾಬ್ಲಮ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಇದನ್ನ ಅಗೈನ್ ರೀಸೆಂಟ್ 4th ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ ಇದು 3x ಸ್ಕ್ವೇರ್ ಮೈನಸ್ 7x ಪ್ಲಸ್ 4 is equal to 0 ಅಂಡ್ ಆಲ್ಸೋ ರೈಟ್ ದ ನೇಚರ್ ಆಫ್ ರೂಟ್ಸ್ ಅಂದ್ರೆ ನೀವು ಮೂಲಗಳ ಸ್ವಭಾವ ಕೂಡ ಬರೀಬೇಕು ಬರೀ ನೀವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ರೆ ರಾಂಗ್ ಆಗುತ್ತೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನು ಡೆಲ್ಟಾ ಇಸ್ ಈಕ್ವಲ್ಸ್ ಟು b ಸ್ಕ್ವೇರ್ ಮೈನಸ್ 4ac b ವ್ಯಾಲ್ಯೂ ಮೈನಸ್ 7 ಹೋಲ್ ಸ್ಕ್ವೇರ್ minus 4 into a value 3 c value 4 it is equals to minus 7 whole square ಅಂದ್ರೆ 49 4 3s are 12 12 4s are 48 yes ಆನ್ಸರ್ 1 ಅಂದ್ರೆ ಇದು ಗ್ರೇಟರ್ ದನ್ 0 ಆಗಿದೆ ಡೆಲ್ಟಾ ವ್ಯಾಲ್ಯೂ ಈಕ್ವಲ್ಸ್ ಟು 1 ಗ್ರೇಟರ್ ದನ್ 0 ಇದ್ರೆ ನಿಮ್ಮ ನೇಚರ್ ಆಫ್ ರೂಟ್ಸ್ ಏನಾಗುತ್ತೆ ಅಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ ಬರೀಬೇಕಿದು therefore 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರೀತೀರಾ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದ್ರೆ ವಾಸ್ತವ ಮತ್ತು ವಿಭಿನ್ನ ಎರಡು ರಿಯಲ್ ರೂಟ್ಸ್ ಈಕ್ವಲ್ ಆಗಿರಲ್ಲ ಬೇರೆ ಬೇರೆ ರಿಯಲ್ ರೂಟ್ಸ್ ಬರುತ್ತೆ ನೆಕ್ಸ್ಟ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಯಾಕಂದ್ರೆ ನೋಡಿ ಇಲ್ಲಿ ಆಲ್ರೆಡಿ ಪ್ರೂವ್ ದಟ್ ರೂಟ್ 5 ಇಸ್ ಎನ್ ಇರ್ರಾಷನಲ್ ನಂಬರ್ ಇದು ಆಲ್ರೆಡಿ ಬಂದಿದೆ ರಿಪೀಟೆಡ್ ಆಗಿದೆ ಈ ತರ ರಿಪೀಟೆಡ್ ಆಗಿರೋ ಕ್ವಶನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನ ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಮತ್ತೆ ವಿಡಿಯೋ ಲೆಂತ್ ಜಾಸ್ತಿ ಆಗಬಾರ್ದು ಅದಕ್ಕೋಸ್ಕರ
ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ, ಪಾರ್ಟ್ 2 ಅಲ್ಲಿ. ಇನ್ನೂ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗೆ ಲೈಕ್ ಮಾಡಿ, ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನನ್ನ ಚಾನಲ್ ವೀಡಿಯೋಸ್ನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ನೀಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗೋಣ.